ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೋನೋ SBI ಆ್ಯಪ್ನಲ್ಲಿ ಲಾಗಿನ್ ಆಗೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಮೊದಲು ಯೋನೋ SBI ಆ್ಯಪ್ನ ಯೂಸ್ ಮಾಡ್ತಾ ಇದ್ದರೆ, ಮೊಬೈಲ್ ಏನಾದರೂ ಚೇಂಜ್ ಮಾಡಿದರೆ ಅಥವಾ ಮೊಬೈಲ್ ಏನಾದರೂ ರೀಸೆಟ್ ಮಾಡಿದ್ರಿ, ಎಲ್ಲ ಡಾಟಾ ಹೋಗಿತ್ತು, ಮತ್ತು SBI ಯೋನೋ ಆ್ಯಪ್ನ ಲಾಗಿನ್ ಮಾಡಬೇಕು ಮತ್ತು ಮೊಬೈಲ್ನ ಇನ್ನೊಂದು ಮೊಬೈಲ್ನಲ್ಲಿ ಅಂತಂದರೆ ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ನೀವು ಫಸ್ಟು ಯಾವ ಮೊಬೈಲಿಂದ ನೀವು ಈ ಆ್ಯಪ್ನ ಕ್ರಿಯೇಟ್ ಮಾಡಿ ಇದರಲ್ಲಿ ಲಾಗಿನ್ ಆಗಿದ್ರಿ ಅಂದರೆ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಮತ್ತು ID ಪಾಸ್ವರ್ಡ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಹಾಕಬೇಕಾದ್ರೆ ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ನಲ್ಲಿ ಯೋನೋ SBI ಆ್ಯಪ್ನ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ರಿಜಿಸ್ಟರ್ ನಾವು ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಸಿಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅಲೋ ಅಂತೇಳಿ ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಕೊಟ್ಟಾದ್ಮೇಲೆ ಈ ರೀತಿ ಮೊಬೈಲ್ ನಂಬರ್ ವೆರಿಫೈ ಮಾಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನೀವು ಕೊಟ್ಟಿರೋ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಇಲ್ಲಿ ವೆರಿಫೈ ಆಗುತ್ತೆ. ಈ ರೀತಿ ವೆರಿಫೈ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಹಾಕಬೇಕು. ಮೊದಲು ಯೂಸ್ ಮಾಡ್ತಾ ಇರ್ತಾರಲ್ಲ ಆ ಪಾಸ್ವರ್ಡ್ ಯೂಸರ್ ನೇಮ್ ಹಾಕಬೇಕು. ಹಾಕಿದಾದ್ಮೇಲೆ ಈ ರೀತಿ OTP ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ OTP ಬರುತ್ತೆ. ಆ OTPನ ಅಲ್ಲಿ ಎಂಟರ್ ಮಾಡಬೇಕು. ಕರೆಕ್ಟಾಗಿ ಬಂದಿರೋ OTPನ ಎಂಟರ್ ಮಾಡಬೇಕು ಫ್ರೆಂಡ್ಸ್. ಒಂದು ವೇಳೆ ಬರಲಿಲ್ಲ, OTP ಬರಲಿಲ್ಲ ಅಂದರೆ ಮತ್ತೊಂದು ಸರಿ ರೀಸೆಂಡ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಮತ್ತೆ OTP ಬರುತ್ತೆ. ಅಲ್ಲಿ ಹಾಕಿದಾದ್ಮೇಲೆ ಕೆಳಗಡೆ ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ MPINನ ಕ್ರಿಯೇಟ್ ಮಾಡಬೇಕು. 6 ಡಿಜಿಟ್ MPIN ಇರುತ್ತೆ. ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಬೇಕಾದ್ರೆ 3 ಡಿಜಿಟ್ ಇರುತ್ತಲ್ಲ, ಯಾವುದೇ ನಂಬರ್ನ 3 ಸೇಮ್ ಹಾಕಬಾರ್ದು, ಬೇರೆ ಬೇರೆ ಹಾಕಿ ಕರೆಕ್ಟ್ ಆಗುತ್ತೆ. ಆವಾಗ ನೀವು ಈ ಥರ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಇಷ್ಟು ಮಾಡಿದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಯೋನೋ SBI ಆ್ಯಪ್ನಲ್ಲಿ ಲಾಗಿನ್ ಆದಾಗ ಆಗುತ್ತೆ ಫ್ರೆಂಡ್ಸ್. ನೀವೆಲ್ಲನೂ ನೋಡ್ಕೋಬೋದು. ನಿಮ್ಮ ಅಮೌಂಟು ಏನಾದರೂ ಇದ್ದರೆ, ಏನಾದರೂ ಪೇ ಮಾಡ್ತಾಯಿದ್ರೆ ಎಲ್ಲನೂ ನೀವು ನೋಡ್ಕೋಬೋದು.